ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ 2024 ಬಿಬಿಎಂಪಿ 5 ಚಿಕ್ಕ ಪಾಲಿಕೆಗಳಾಗಿ ವಿಂಗಡಣೆ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್. ಅಯ್ಯೋ, ಒಂದು ಬೆಂಗಳೂರನ್ನೇ ಉದ್ಧಾರ ಮಾಡ್ತಿಲ್ಲ, 4 ಮಾಡೋದಿಲ್ಲಾಗುತ್ತೆ. ಅದಕ್ಕೆ ಸಪ್ರೇಟ್ ಅಧಿಕಾರಿ ಇವೆಲ್ಲ ಬೇಕು. ನೋಡೋಣ, ಓದ್ಬಿಡ್ತೀನಿ ಇದರ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಸುಗಮ ಆಡಳಿತಕ್ಕಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಚಿಕ್ಕ ಪಾಲಿಕೆಗಳಾಗಿ ವಿಂಗಡಿಸಬೇಕು ಅಂತ ಗ್ರೇಟರ್ ಬೆಂಗಳೂರು ಆಡಳಿತ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಅವರು ಸೋಮವಾರ ಹೇಳಿದರು. ಬೆಂಗಳೂರಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಪೂರ್ವ ವಲಯದ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಯ ಕುರಿತು ಸಾರ್ವಜನಿಕರಿಂದ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನ ಅಧ್ಯಕ್ಷ ಅರ್ಷದ್ ಸೋಮವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದೇ ವೇದಿಕೆಯಲ್ಲಿ ಸಮನ್ವಯವಿದ್ರೆ ಉತ್ತಮ ಆಡಳಿತವನ್ನು ಸಾಧಿಸಬಹುದು. ಎಲ್ಲಿ ಮತ್ತು ಯಾವ ಬದಲಾವಣೆಗಳು ಆಗಬೇಕು ಎಲ್ಲವನ್ನು ಚರ್ಚಿಸಿ ಅಂತಿಮಗೊಳಿಸಬಹುದು. ಪ್ರತಿಯೊಬ್ಬರು ತಮ್ಮ ಸಲಹೆಗಳನ್ನು ನೀಡಲು ಸಾಧ್ಯವಾಗುತ್ತದೆ. ನಗರದ ಅಭಿವೃದ್ಧಿಗಾಗಿ ಬಲಿಷ್ಠ ವ್ಯವಸ್ಥೆಯನ್ನು ಸಿದ್ಧಪಡಿಸಬೇಕು. ಇದು ಸಾರ್ವಜನಿಕರಿಗೆ ಸೌಲಭ್ಯಗಳು ಸುಲಭವಾಗಿ ಪಡೆಯುವಂತಿರಬೇಕು ಅಂತ ಹೇಳಿದರು. ಮಸೂದೆ ಕುರಿತು ಈಗಾಗಲೇ ಚರ್ಚೆಗಳು ನಡೆದಿವೆ. ಸಮಿತಿಯು 17 ಸಭೆಗಳನ್ನು ನಡೆಸಿದೆ. ಪಾಲುದಾರರೊಂದಿಗೆ ಚರ್ಚಿಸಲಾಗಿದೆ. ಹಲವು ಆಯಾಮಗಳಲ್ಲಿ ಚರ್ಚೆ ನಡೆಸಿದ ಬಳಿಕ ಮಸೂದೆಯನ್ನು ಸಿದ್ಧಪಡಿಸಲಾಗಿದೆ ಅಂತ ತಿಳಿಸಿದರು. ನಗರದ 6 ಸ್ಥಳಗಳಲ್ಲಿ ಸಾರ್ವಜನಿಕ ಸಮಾಲೋಚನೆ ನಡೆಸಲಾಗುತ್ತಿದೆ. ನಗರ ಆಡಳಿತವು ಸವಾಲಿನದ್ದಾಗಿರುವುದರಿಂದ ಸಾರ್ವಜನಿಕರಿಂದ ಪ್ರಮುಖ ಸಲಹೆಗಳನ್ನು ಪಡೆಯಲಾಗುತ್ತಿದೆ. ಮೇಯರ್ ಅವಧಿಯನ್ನು ವಿಸ್ತರಿಸುವ ಅಗತ್ಯವೂ ಇದ್ದು ಅದನ್ನು ಆಡಳಿತ ಸುಧಾರಣಾ ಕಾಯ್ದೆಯ ಮೂಲಕ ಮಾಡಬೇಕಾಗಿದೆ. ನಗರವನ್ನು ಪುನರ್ನಿರ್ಮಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ವಿಪತ್ತು ಎದುರಾಗುವ ಸಾಧ್ಯತೆಗಳಿವೆ ಅಂತ ಹೇಳಿದರು. ಬಿಬಿಎಂಪಿ ಚುನಾವಣೆ ಕುರಿತು ಪ್ರಶ್ನೆಗೆ ಉತ್ತರಿಸಿ ಸದನದಲ್ಲಿ ಮಸೂದೆ ಮಂಡಿಸಿ ಒಪ್ಪಿಗೆ ಪಡೆದ ನಂತರ ಚುನಾವಣಾ ದಿನಾಂಕಗಳನ್ನು ಘೋಷಿಸಲಾಗುವುದು ಅಂತ ಹೇಳಿದರು. 5 ವರ್ಷ ಆಗೈತೆ ಇವ್ರ ಪಾರ್ಟಿ, ಇವರು ಎಲ್ಲ ಪಾರ್ಟಿಗೂ ಹೇಳಿ ಇವ್ರ ಯೋಗ್ಯತೆಗೆ ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಬಿಬಿಎಂಪಿ ಎಲೆಕ್ಷನ್ 4-5 ವರ್ಷದಿಂದ ಕಾರ್ಪೊರೇಟರ್ ಗತಿಯಿಲ್ಲದೆ ನಿಂತ ವಾರ್ಡ್ಗಳು ಕೆಲಸ ಆಗ್ತಾ ಇಲ್ಲ. ಅಷ್ಟು ಕಾಳಜಿ ಇದ್ರೆ ಚುನಾವಣೆ ಮಾಡಿ ಆಮೇಲೆ ಡಿವೈಡ್ ಮಾಡಿ ಅಲ್ವಾ. 28 ವಿಧಾನಸಭಾ ಕ್ಷೇತ್ರ ಐತೆ. 28 ವಿಧಾನಸಭಾ ಕ್ಷೇತ್ರದಲ್ಲಿ ನೀವು 7 ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾಲಿಕೆ ಮಾಡ್ಕೊಳ್ಳಿ. ಈಗ ಹೆಂಗಿರೋ ಚುನಾವಣೆ ಮಾಡಿ ಒಬ್ಬನ ಮೇಯರ್ ಮಾಡಿರಿ. ಅದಾದ್ಮೇಲೆ ಚೇಂಜ್ ಮಾಡ್ಕೊಳಕ್ಕೇನೈತೆ? ಅಷ್ಟು 4-5 ಮಾಡ್ಕೊಂಡು ಹೋದಾಗ ಅಷ್ಟು ಮೇಯರು ಡೆಪ್ಯೂಟಿ ಮೇಯರ್ ಕಾರ್ ಕೊಡಬೇಕು, ಸಪ್ರೇಟ್ ಕೊಡಬೇಕು. ಅವರವ್ರ ಮೆರವಣಿಗೆ, ಅವರವ್ರ ಉತ್ಸವ ಎಲ್ಲವನ್ನೂ ಮಾಡಬೇಕು. ಉಂಡೆ ಬೆಂಗಳೂರಿದ್ರೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ಕೆಲವರಿಗೆ ಮಾಡ್ತಾರೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಫುಲ್ಲು ಬೆಂಗಳೂರಿದ್ರೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ, ಕಾಂಗ್ರೆಸ್ಸು ಈ ಥರ ಮಾಡ್ತಿದೆ, ಅಟ್ಲೀಸ್ಟ್ 4-5 ಮಾಡಿದ್ರೆ 1-2 ಅಧಿಕಾರ ಕಡಿಬೋದು ಅಂತ ಹಿಂಗೆ ಮಾಡ್ತಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅವ್ರ ಯೋಗ್ಯತೆಗೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಚುನಾವಣೆ ಮಾಡಲಿಲ್ಲ. ಬಿಬಿಎಂಪಿನ ಕಾರ್ಪೊರೇಟರ್ ಗತಿಯಿಲ್ದಾಗ ನಿಂತ ವಾರ್ಡ್ಗಳು ನೋಡೋದು ದಿಕ್ಕಿಲ್ಲ ಅಲ್ಲಿ. ಇವ್ರು ಯಾರೋ ಒಂದಷ್ಟು ಜನ ಬರೋ ಕಮಿಷನ್ಗಳು ಇವರೇ ತಿನ್ನಬೇಕು ಅನ್ನೋ ಕಾರಣಕ್ಕೆ ಚುನಾವಣೆ ಮಾಡದೆ ಆಟ ಆಡ್ತಾವ್ರೆ. ಹಂಗೂ ಚುನಾವಣೆ ಮಾಡೋಕ್ಕಿರೋ ವಾರ್ಡ್ಗಳಲ್ಲಿ ಎಲೆಕ್ಷನ್ ಮಾಡಿ ನಂತರ 7 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗೆ 1 ಮೇಯರ್ ಮಾಡ್ಬೋದಲ್ಲ, ಹಂಗೆ ಡಿವೈಡ್ ಮಾಡ್ಬೋದಲ್ಲ. ಚುನಾವಣೆ ಮುಂದೂಡಕ್ಕೆ ಏನೇನು ಡ್ರಾಮಾ ಬೇಕೋ ಅವೆಲ್ಲ ಮಾಡ್ತಾವ್ರೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.